ವೀರರಾಣಿ ಬೆಳವಡಿ ಮಲ್ಲಮ್ಮ ಗ್ರಾಮದಲ್ಲಿ ಶ್ರೀ ಕನಕದಾಸರ 538ನೇ ಜಯಂತಿಯನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಗಂಡು ಮಕ್ಕಳ ಶಾಲೆಯಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಸಮಾರಂಭದಲ್ಲಿ ಶ್ರೀಮತಿ ಕುಲಕರ್ಣಿ ಎಎಚ್ ಮಾತನಾಡುತ್ತಾ, ಶ್ರೀ ಕನಕದಾಸರು ಕರ್ನಾಟಕದಲ್ಲಿ 16ನೇ ಶತಮಾನದಲ್ಲಿ ಜನಪ್ರಿಯವಾದ ಭಕ್ತಿ ಪಂಥದ ಮುಖ್ಯ ಹರಿದಾಸರಲ್ಲಿ ಒಬ್ಬರು. ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ಬಾಳ್ ಗ್ರಾಮದಲ್ಲಿ 1509ರಲ್ಲಿ ಜನಿಸಿದರು. 15 ಮತ್ತು 16ನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆಯ ಬಗ್ಗೆ ಸಮರ ಸಾಧಿಸಿದ ಭಕ್ತ ಎಂದರೆ ಕನಕದಾಸರು. ಇವರ ಇಷ್ಟ ದೇವರು ಶ್ರೀಕೃಷ್ಣ. ಇವರು ವ್ಯಾಸರಾಯರ ಶಿಷ್ಯರಾಗಿದ್ದರು ಎಂದು ತಿಳಿಸಿದರು. ಸಹ ಶಿಕ್ಷಕಿಯಾದ ಶ್ರೀಮತಿ ಜಿಬಿ ಬಡಸ್ ಮಾತನಾಡುತ್ತಾ, ಶ್ರೀ ಕನಕದಾಸರು ನಳಚರಿತ್ರೆ, ರಾಮಧ್ಯಾನ ಚರಿತ್ರೆ, ಮೋಹನ ತರಂಗಿಣಿ ಕೃತಿಗಳನ್ನು ಬರೆದು ಅದರ ಜೊತೆ 316 ಕೀರ್ತನೆಗಳನ್ನು ರಚಿಸಿ ಸಮಾಜಕ್ಕೆ ದಾರಿದೀಪವಾಗಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪ್ರಧಾನ ಗುರುಮಾತೆಯಾದ ಶ್ರೀಮತಿ ಎಚ್ಎಸ್ ಛಲವಾದಿ, ಸಹ ಶಿಕ್ಷಕಿಯರಾದ ಎಂಬಿ ಬಡಿಗೇರ್, ಎಸ್ಎಸ್ಸಿ ಕಮಡೊಳ್ಳಿ ಹಾಗೂ ಅಡುಗೆ ಪಾಲಕರಾದ ಶ್ರೀಮತಿ ಬಾರ್ಕಿ, ಶ್ರೀಮತಿ ಗಂಗಮ್ಮ ನಂಬರ್ ಉಪಸ್ಥಿತರಿದ್ದರು. ಆರಂಭದಲ್ಲಿ ಶ್ರೀ ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇಂದು ನಮ್ಮ ಶಾಲೆ ಕೆಬಿಎಸ್ ಬೆಳವಡಿಯಲ್ಲಿ ದಾಸಶ್ರೇಷ್ಠ ಶ್ರೀ ಕನಕದಾಸ ಜಯಂತಿಯನ್ನು ಎಲ್ಲರೂ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ಈ ಕನಕದಾಸರು ಮೂಲ ಅವರ ಊರು ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ಬಾಡ ಎನ್ನುವಂತಹ ಗ್ರಾಮದಲ್ಲಿ 1509ನೇ ಇಸ್ವಿಯಲ್ಲಿ ಇವರ ಜನಿಸ್ತಾರೆ. ಇವರ ತಂದೆ ವೀರಪ್ಪ ನಾಯಕ ಹಾಗೂ ತಾಯಿ ಬಚ್ಚಮ್ಮ. ಇವರು ಒಬ್ಬ ದಂಡನಾಯಕರಾಗಿರ್ತಾರೆ. ಆದರೆ ಒಂದು ಯುದ್ಧದ ಪರಿಣಾಮದಲ್ಲಿ ತಾವು ಕಂಡಂತಹ ನೋವು ಸಾವುಗಳನ್ನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಈ ಜೀವನದಲ್ಲಿ ಯಾವುದೇ ರೀತಿಯಂತಹ ಅರ್ಥ ಇಲ್ಲ, ಇದು ಹೋರಾಟದ ನೋವಿನ ಜೀವನ ಅಂತ ತಿಳ್ಕೊಂಡು ತಮ್ಮ ಆ ದಂಡನಾಯಕ ವೃತ್ತಿಯನ್ನು ಬಿಟ್ಟು ಶ್ರೇಷ್ಠರಾದಂತಹ ದಾಸರಾಗಿ ಪರಿವರ್ತನೆ ಹೊಂದ್ತಾರೆ. ಇವರು ದಾಸರಾದ ನಂತರ ಅನೇಕ ಕೀರ್ತನೆಗಳನ್ನು ರಚಿಸಿದ್ದಾರೆ. ಅದರೊಳಗೆ ಮೋಹನ ತರಂಗಿಣಿ ಮತ್ತು ನಳಚರಿತ್ರೆ, ರಾಮದಾನ ಚರಿತ್ರೆ ಮುಂತಾದಂತಹ ಕೃತಿಗಳನ್ನು ರಚಿಸಿ ಸಾಕಷ್ಟು ಕೀರ್ತನೆಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಇವರೆಲ್ಲ ಕೀರ್ತನೆಗಳು ಸಮಾಜದ ಅಭಿವೃದ್ಧಿಗಾಗಿ ಮತ್ತು ಬದಲಾವಣೆಯ ತರ್ತಕ್ಕಂತಹ ಕೀರ್ತನೆಗಳನ್ನು ಅವರು ರಚನೆ ಮಾಡಿ ಸಮಾಜಕ್ಕೆ ಆದರ್ಶಪ್ರಾಯರಾದಂತಹ ದಾಸಶ್ರೇಷ್ಠರಾಗಿದ್ದಾರೆ. ಅವರನ್ನು ನಾವು ಇವತ್ತು ಸ್ಮರಿಸಿ ಪೂಜೆಯನ್ನು ಮಾಡುತ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮೆಲ್ಲರ ಮಾಹಿತಿಗೆ ಧನ್ಯವಾದ ಮೇಡಮ್. 538ನೆಯ ಜಯಂತಿಯ ಶುಭಾಶಯಗಳು. ನಮ್ಮ ಶಾಲೆಗೆ ಇವತ್ತು ಶ್ರೀ ಆಶಿನ್ ಕಿತ್ತೂರವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ, ನಮ್ಮ ಶಿಕ್ಷಕ ವೃಂದದ ಪರವಾಗಿ ಹಾಗೂ ಮುದ್ದು ಮಕ್ಕಳ ಪರವಾಗಿ ಸುಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ, ನಮ್ಮ ಶಿಕ್ಷಕ ವೃಂದದ ಪರವಾಗಿ ಹಾಗೂ ಮುದ್ದು ಮಕ್ಕಳ ಪರವಾಗಿ ಹೃತ್ಪೂರ್ವಕವಾದ ಸುಸ್ವಾಗತವನ್ನು ಬಯಸುತ್ತೇನೆ. ಶಿಕ್ಷಕಿಯರು ಆಗಮಿಸಿದ್ದಾರೆ. ಅವರು ಪೂಜೆಯಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ, ಮುದ್ದು ಮಕ್ಕಳ ಪರವಾಗಿ ಹೃತ್ಪೂರ್ವಕವಾದ ಸುಸ್ವಾಗತ ಬಯಸುತ್ತೇನೆ.